ಸರ ನಮಗೆ ಈಗ ಹೊಳೆ ಬಂದು ಈಗ ಕಳ್ಸೂರಿಗೆ ದಾರಿ ಹೋಗೋಕ್ಕೆ ದಾರಿ ಬಂದಾಗೈತೆ ರೀ ಸರ. ನಮಗೆ ದಾರಿ ಮಾಡಿಕೊಟ್ರೆ ಅನುಕೂಲ ಆಗತ್ತೆ ರೀ. ಇಲ್ಲ ಅಂದರೆ ನಾವು ಹತ್ತಿಮುತ್ತೂರು ಕರ್ಜಿಗಿ ಹತ್ತಿಮುತ್ತೂರು ಇದ್ರ ಮೇಲೆ ಬರ್ಬೇಕು ರೀ, ಕಲ್ಕೋಟೆ ಮುಗಿದ್ರ ಮೇಲೆ ಬರ್ಬೇಕು ಸರ. ಇದು ಓವರ್ ಬ್ರಿಡ್ಜ್ ಮಾಡಿದರೆ ನಮ್ಗೆ ಅನುಕೂಲ ಆಗುತ್ತೆ. ಕಳ್ಸೂರು, ಕೋಳೂರು, ದೇವಗಿರಿ, ಹಾವೇರಿಗೆ ಹೋಗೋಕ್ಕೆ ಭಾಳ ಅನುಕೂಲ ಐತೆ ರೀ. ಸವನೂರಿಗೆ ಹೋಗೋಕ್ಕೆ ಇದು ದಾರಿ ಒಂದು ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ ಸರ್. ಇಲ್ಲಿ ಆಶೆ ಹೋದರೆ ಒಂದು 8-10 ಕಿಲೋಮೀಟ್ರ್ ಹಾವೇರಿ ಆಗ್ತದೆ ಸರ್. ಹಂಗೆ ಆಸೆ ಬಂದರೆ 15 ಕಿಲೋಮೀಟ್ರ್ ಆಗುತ್ತೆ ಸರ್. ಹಂಗೆ ಆಸೆ ಬಂದರೆ ದೂರ ಆಗುತ್ತೆ ಸರ್. ನಮಗೆ ಇಲ್ಲಾದರೆ ಅನುಕೂಲ ಐತಿ, ಒಂದು ದೊಡ್ಡ ಓವರ್ ಬ್ರಿಡ್ಜ್ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿ ಸರ್. ಇದು ಒಂದು 10 ವರ್ಷದಿಂದ ಸಮಸ್ಯೆ ಐತೆ ರೀ. ಒಂದು 10 ವರ್ಷದಿಂದ ಸಮಸ್ಯೆ ಐತೆ ರೀ ಸರ್. ಎಲ್ಲರಿಗೂ ಮನವಿ ಕೊಟ್ಟಿದ್ದು ಸರ. ಅದು ಇನ್ನೂ ಏನು ಮಾಡ್ತಾ ಇಲ್ಲ, ಮಾಡ್ಬೇಕಂತ ನಾವು ಮನವಿ ಮಾಡ್ತೀವಿ. ಪ್ರತಿ ವರ್ಷ ಮಳೆಗಾಲದಾಗ ಮಳೆಗಾಲದಾಗ 8-10 ದಿನ ಹಿಂಗೆ ಆಗುತ್ತೆ ನೋಡಿ ಸರ್. ಸಂಪರ್ಕ ರಹಿತ ಎಲ್ಲ ಸಂಪರ್ಕ. ಆ ಕಡೆ ನಾವು ಹೊಳೆಯಿಂದ ಆ ಕಡೆ ಹೊಲ, ಆ ಕಡೆ ಇದ್ದರೆ ಈ ಕಡೆ ಬರೋಕ್ಕಾಗಲ್ಲ ಸರ್, ಈ ಕಡೆ ಇದ್ದರೆ ಆ ಕಡೆ ಬರೋಕ್ಕಾಗಲ್ಲ. ಅದನ್ನ ಏನಾರ ಮಾಡಿಕೊಡ್ಬೇಕಂತ ಮನವಿ ಮಾಡ್ತೀವಿ. ಕಂಟ್ಗಣಿ ಕಳಸೂರು ಬ್ರಿಡ್ಜ್ ಬಂದಾಗೈತೆ ರೀ. ಇಲ್ಲಿ ಆಳು ಪಾಳು ಕರ್ಕೊಂಡು ಹೋಗೋಕ್ಕಾಗಂಗಿಲ್ಲ, ಆಚೆ ಕಡೆ ಹೊಲಕ್ಕೆ ಹೋಗಕ್ಕೆ ಬರಲ್ಲ. ಈಗ ಅಲ್ಲೇ ಬ್ರಿಡ್ಜ್ ಹತ್ರ ಆದ್ರೆ ಚಲೋ ಆಕೈತಿ. ಹೇಳಿ 7-8 ವರ್ಷ ಆತ್ರಿ ಈಗ ಮಾಡೋಕ್ಕಾಗಲ್ಲ ರೀ. ಇದು ಮತ್ತೆ ಹಿಂಗೆ ಬರೋದು ಕಟ್ಟಾಗೋದು ಮಾಡ್ತೈತಿ. ಏನು ಸಮಸ್ಯೆ ಆಕೈತೆ ರೀ? ಆಳು ಕರ್ಕೊಂಬರೋ ಸಮಸ್ಯೆ ಆಕೈತೆ ರೀ. ಆಚೆಗೆ ಹೋಗೋದು ಹೊಲ ಹೊಡೆ ತಗೊಂಡು ಹೋಗಕ್ಕೆ ಇದು ಆಕೈತೆ ರೀ. ಎಲ್ಲ ಸಮಸ್ಯೆ ಅದಾವೆ ರೀ. ಹಾವೇರಿಂದ ಸಂಪರ್ಕ ಕಟ್ತಾ ಆಗ್ಬಿಡ್ತೈತಿ ರೀ. ಈ ಕಳಸೂರು ಇದಕ್ಕೆ ಹೋಗಕ್ಕೆ ಬರ್ತೈತಿ ರೀ. ಇದು ಸವನೂರಿಗೆ ಹೋಗಕ್ಕೆ ಬರ್ತೈತಿ. ಎಲ್ಲ ಬಂದ್ ಆಕೈತಿ ರೀ. ಎಷ್ಟು ವರ್ಷದಿಂದ ಹಿಂಗೆ ಆಕೈತಿ? ಈಗೆಲ್ಲ 7-8 ವರ್ಷ ಆತ್ರಿ ಇದು. ಈ ಬ್ರಿಡ್ಜ್ ಯಾವಾಗ ಚಲೋ ಆಗೈತೆ ಅವಾಗಿಂದ ಹಿಂಗೆ ಐತಿ ರೀ. ಎತ್ತರ ಆದರೆ ಚಲೋ ಆಕೈತಿ ರೀ. ಎಷ್ಟು ಕಿಲೋಮೀಟ್ರ್ ಸುತ್ತ ಹೋಗ್ಬೇಕು ರೀ? ಒಂದು 7-8 ಕಿಲೋಮೀಟ್ರ್ ಸುತ್ತ ಹಾಕಿ ಹೋಗ್ಬೇಕು ರೀ. ಒಂದು 10 ಕಿಲೋಮೀಟ್ರ್ ಮ್ಯಾಗ ಆಕೈತಿ ರೀ.